ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಮಹಾರಾಷ್ಟ್ರ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ. ಠಾಕ್ರೆಗೆ ಮತ್ತೊಂದು ಶಾಕ್. ಶಿವಸೇನೆ ತಂತ್ರಕ್ಕೆ ಶಿಂಧೆ ಶೇಕ್. ಸೈಲೆಂಟ್ ಆಗಿಯೇ ತಂತ್ರ ರೂಪಿಸುತ್ತಿದ್ಯಾ ಅಮಿತ್ ಶಾ ಟೀಮ್. ಮಹಾಪತನಕ್ಕೆ ಕೌಂಟ್ಡೌನ್. ನಾಳೆಯೇ ಮುಹೂರ್ತ. ಡ್ರಗ್ಸ್ ಕೇಸ್ನಲ್ಲಿ ದೊಡ್ಡವರ ಮಕ್ಕಳ ಹೆಸರು. ಸಿದ್ದು ಪರೋಕ್ಷವಾಗಿ ಬಿಜೆಪಿಗೆ ಟಾಂಗ್. ಕೋಣನ ಆರ್ಭಟಕ್ಕೆ ಇಡೀ ಗ್ರಾಮ ಗಪ್ಚುಪ್. ಉದ್ಧವ್ ಠಾಕ್ರೆಗೆ ಎದುರಾದ ಮತ್ತೊಂದು ಸವಾಲು ಯಾವುದು? ಮುಂಬೈನಲ್ಲಿ ಶಿವಸೇನೆ ಶಕ್ತಿ ಪ್ರದರ್ಶನ ಮಾಡ್ತಿದ್ಯಾ? ತಾಕತ್ತಿದ್ರೆ ಬಂದು ರಾಜೀನಾಮೆ ನೀಡಿ ಅಂತ ಸವಾಲು ಹಾಕಿದ್ದು ಯಾಕೆ? ಏನಿದರ ಮರ್ಮ? ನೋಡೋಣ ಪವರ್ ಪೀಕಲಾಟ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಉದ್ಧವ್ ಠಾಕ್ರೆ ಬಣಕ್ಕೆ ಮತ್ತೊಂದು ಬಿಗ್ ಶಾಕ್ ಆಗಿದೆ. ನಿನ್ನೆಯವರೆಗೂ ಸಿಎಂ ಉದ್ಧವ್ ಬಣದಲ್ಲಿದ್ದ ಉದಯ್ ಸಮಂತ್ ಏಕಾಏಕಿ ಬಂಡಾಯದ ಗುಂಪು ಸೇರುವುದಕ್ಕೆ ಗುವಾಹಟಿಗೆ ಹಾರಿದ್ರು. ಮುಂಬೈನಿಂದ ಸೂರತ್ಗೆ ಹಾರಿದ ಉದಯ್ ಸಮಂತ್ ಅಸ್ಸಾಂನ ಗುವಾಹಟಿಯಲ್ಲಿ ತಂಗಿರೋ ರೆಬೆಲ್ ಶಾಸಕರ ಕ್ಯಾಂಪ್ ಸೇರಿದ್ದಾರೆ. ಇನ್ನು ಮಹಾರಾಷ್ಟ್ರದ ಉನ್ನತ ಶಿಕ್ಷಣ ಮತ್ತು ತಂತ್ರಜ್ಞಾನ ಸಚಿವ ಸಮಂತ್ ಉದ್ಧವ್ಗೆ ಬಿಗ್ ಶಾಕ್ ನೀಡಿದ್ದಾರೆ. ರತ್ನಗಿರಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಸಮಂತ್ ಉದ್ಧವ್ ಪುತ್ರ ಆದಿತ್ಯ ಠಾಕ್ರೆಗೆ ಕೂಡ ಆಪ್ತರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ತಾರಕಕ್ಕೇರಿದೆ. ಬಂಡಾಯ ಶಾಸಕರ ವಿರುದ್ಧ ಶಿವಸೇನೆ ಕಾರ್ಯಕರ್ತರು ಕೆರಳಿ ನಿಂತಿದ್ದಾರೆ. ಈಗಾಗಲೇ ರೆಬೆಲ್ ಶಾಸಕರ ಕಚೇರಿ ಹಾಗೂ ಮನೆಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಶಿವಸೇನೆ ಬಂಡಾಯ ಶಾಸಕ ಸರವಂಕರ್ ಮನೆಗೆ ಭದ್ರತೆ ನೀಡಲಾಗಿದೆ. ಶಾಸಕ ಸರವಂಕರ್ ಮನೆ ಮುಂದೆ ಸಿಆರ್ಪಿಎಫ್ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿಡಲಾಗಿದೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೃಹನ್ ನಾಟಕ ಜೋರಾಗಿದೆ. ರೆಬೆಲ್ ಶಾಸಕರು ಅಸ್ಸಾಂನ ಗುವಾಹಟಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇತ್ತ ಮುಂಬೈನಲ್ಲಿ ಶಿವಸೇನೆಯ ಕಾರ್ಯಕರ್ತರು ಶಕ್ತಿ ಪ್ರದರ್ಶನ ಮಾಡಿದ್ರು. ಶಿವಸೇನೆ ಮಹಾ ಬೈಕ್ ರ್ಯಾಲಿ ಮಾಡಿದ್ರು. ಸಾಮ್ನಾ ಕಚೇರಿಯಿಂದ ಶಿವಸೇನೆ ಕಚೇರಿಗೆ ರ್ಯಾಲಿ ಮಾಡಿದ್ರು. ಸಾವಿರಾರು ಕಾರ್ಯಕರ್ತರು ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಶಿವಸೇನೆ ವಿರುದ್ಧ ಸಿಡಿದೆದ್ದಿರೋ ರೆಬೆಲ್ ಶಾಸಕರ ಪ್ರತಿಕ್ರಿಯೆ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಮುಂಬೈನಲ್ಲಿ ಶಿವಸೇನೆ ಕಾರ್ಯಕರ್ತರು ರೆಬೆಲ್ ಶಾಸಕರಿಗೆ ಖಡಕ್ ಟಕ್ಕರ್ ಕೊಟ್ಟಿದ್ದಾರೆ. ಮುಂಬೈನ ಶಿವಸೇನೆ ಕಚೇರಿ ಎದುರು ಕಾರ್ಯಕರ್ತರು ಜಮಾಯಿಸಿದ್ರು. ಬೈಕ್ ರ್ಯಾಲಿ ಮೂಲಕ ಆಗಮಿಸಿದ್ದ ಶಿವಸೇನೆಯ ನೂರಾರು ಕಾರ್ಯಕರ್ತರು ಶಿವಸೇನೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಪರ ಘೋಷಣೆ ಕೂಗಿದ್ರು. ಕಾರ್ಯಕರ್ತರ ಜಮಾವಣೆ ಹಿನ್ನೆಲೆಯಲ್ಲಿ ವಿನಾಯಕ ಸರ್ಕಲ್ ಬಂದ್ ಮಾಡಲಾಗಿತ್ತು. ವಿನಾಯಕ ವೃತ್ತದಲ್ಲಿ ನೂರಾರು ಶಿವಸೇನೆ ಕಾರ್ಯಕರ್ತರು ಜಮಾವಣೆಗೊಂಡಿದ್ದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಶಿವಸೇನೆಯ ಕಾರ್ಯಕರ್ತರನ್ನು ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಶಿವಸೇನೆ ಬಂಡಾಯ ಶಾಸಕರಿಗೆ ಆದಿತ್ಯ ಠಾಕ್ರೆ ಸವಾಲು ಹಾಕಿದ್ದಾರೆ. ನಿಮಗೆ ತಾಕತ್ತಿದ್ದರೆ ಬಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ. ಎಲ್ಲರೂ ಮುಂಬೈಗೆ ಬಂದು ರಾಜೀನಾಮೆ ನೀಡಿ. ನೀವೆಲ್ಲರೂ ಶಿವಸೇನೆಯಿಂದ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಅಸಮಾಧಾನವಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ. ಜನರ ಮುಂದೆ ಹೋಗಿ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗಿ. ಗುವಾಹಟಿಯ ಐಷಾರಾಮಿ ಹೋಟೆಲ್ನಲ್ಲಿ ಕುಳಿತಿರೋದು ಯಾಕೆ? ನಿಮ್ಮನ್ನ ಗೆಲ್ಲಿಸಿರುವುದು ಮಹಾರಾಷ್ಟ್ರದ ಮತದಾರರು ಅಂತ ಆದಿತ್ಯ ಠಾಕ್ರೆ ಗುಡುಗಿದ್ದಾರೆ. ಶಿವಸೇನೆ ರೆಬೆಲ್ ಶಾಸಕರ ವಿರುದ್ಧ ಆದಿತ್ಯ ಠಾಕ್ರೆ ಉರಿದುರಿದು ಬಿದ್ದಿದ್ದಾರೆ. ಎಲ್ಲರೂ ಹೋಗಿ ಪ್ರವಾಹ ಪೀಡಿತ ಅಸ್ಸಾಂ ರಾಜ್ಯದಲ್ಲಿ ಕುಳಿತಿದ್ದು ಯಾಕೆ? ಐಷಾರಾಮಿ ಹೋಟೆಲ್ನಲ್ಲಿ ಉಳಿದಿರೋ ಪ್ರತಿಯೊಬ್ಬ ಶಾಸಕರ ದಿನದ ಖರ್ಚು ಅಂದಾಜು 8 ಲಕ್ಷ ರೂಪಾಯಿ ಆಗಿದೆ. ಹೋಟೆಲ್ ವೆಚ್ಚ, ಊಟ, ಬಟ್ಟೆ ಸೇರಿದಂತೆ 8 ಲಕ್ಷ ಖರ್ಚು ಆಗುತ್ತಿದೆ. ಇಷ್ಟೊಂದು ಖರ್ಚು ಮಾಡುತ್ತಿರೋದು ಯಾಕೆ ಎಂದು ರೆಬೆಲ್ಸ್ ಶಾಸಕರಿಗೆ ಆದಿತ್ಯ ಠಾಕ್ರೆ ಪ್ರಶ್ನೆಗಳ ಸುರಿಮಳೆಗಳನ್ನ ಗರೆದಿದ್ದಾರೆ. ಗುವಾಹಟಿಯಲ್ಲಿ ಶಿವಸೇನೆ ರೆಬೆಲ್ ಶಾಸಕರಿಗೆ ಆಶ್ರಯ ನೀಡಿರೋ ಅಸ್ಸಾಂ ಸರ್ಕಾರದ ವಿರುದ್ಧ ಆದಿತ್ಯ ಠಾಕ್ರೆ ಬೆಂಕಿ ಉಗುಳಿದ್ದಾರೆ. ನೆರೆಪೀಡಿತರ ರಕ್ಷಣೆ ಹೊಣೆಯನ್ನ ಅಸ್ಸಾಂ ಸರ್ಕಾರ ಮರೆತಿದೆ. ಶಿವಸೇನೆ ಶಾಸಕರ ರಕ್ಷಣೆಗೆ ಸಿಆರ್ಪಿಎಫ್ ನಿಯೋಜಿಸಿದ್ದಾರೆ. ನಿಮಗೆ ನಿಜವಾಗಲೂ ಕಾಳಜಿ ಇದ್ದರೆ ನೆರೆಪೀಡಿತರನ್ನು ರಕ್ಷಿಸಿ. ಮಹಾರಾಷ್ಟ್ರ ಶಾಸಕರ ಉಸಾಬರಿ ಯಾಕೆ ಎಂದು ಅಸ್ಸಾಂ ರಾಜ್ಯ ಸರ್ಕಾರಕ್ಕೆ ಆದಿತ್ಯ ಠಾಕ್ರೆ ನೇರವಾಗಿ ಪ್ರಶ್ನಿಸಿದ್ದಾರೆ. ಶಿವಸೇನೆ ವಿರುದ್ಧ ಸಮರ ಸಾರಿರೋ ಏಕನಾಥ್ ಶಿಂದೆ ರಣತಂತ್ರ ರೂಪಿಸುತ್ತಿದ್ದಾರೆ. ಈಗಾಗಲೇ ಗುಜರಾತ್ಗೆ ಹಾರಿ ಮಹತ್ವದ ಪ್ರತಿತಂತ್ರವನ್ನ ಕೂಡ ರೂಪಿಸಿದ್ದಾರೆ. ಶಿವಸೇನೆ ರೆಬೆಲ್ ಶಾಸಕ ಏಕನಾಥ್ ಶಿಂದೆ ಗುಜರಾತ್ಗೆ ಭೇಟಿ ನೀಡಿ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಜೊತೆ ಚರ್ಚೆ ನಡೆಸಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿಗೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ ಎನ್ನಲಾಗಿದೆ. ಗುವಾಹಟಿಯಲ್ಲಿ ತಂಗಿರೋ ರೆಬೆಲ್ ಶಾಸಕರ ಜೊತೆ ಶಿಂದೆ ಮುಂದಿನ ನಡೆ ಬಗ್ಗೆ ಮಾತುಕತೆ ನಡೆಸಿದಾರಂತೆ.
ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ಕ್ಷಣಕ್ಕೊಂದು ನಿಮಿಷಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ರೆಬೆಲ್ ಶಾಸಕರು ಗುವಾಹಟಿಯಲ್ಲಿ ಮೆಗಾ ಪ್ಲಾನ್ ರೂಪಿಸುತ್ತಿದ್ದಾರೆ. ಶಾಸಕರ ಜೊತೆ ಕೂಡಿ ಸ್ಕೆಚ್ ಹಾಕ್ತಿರೋ ಶಿಂದೆ ಮುಂದಿನ ನಡೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ರಾಜ್ಯಪಾಲರ ಭೇಟಿಗೆ ರೆಬೆಲ್ಸ್ಗಳು ನಿರ್ಧರಿಸುತ್ತಾರಾ ಅನ್ನೋ ಕುತೂಹಲ ಕೂಡ ಮೂಡಿದೆ. ಇನ್ನೊಂದು ಕಡೆ ಶಾಸಕರ ಪಟ್ಟಿಯ ಸಮೇತ ಮುಂಬೈಗೆ ಏಕನಾಥ್ ಶಿಂದೆ ವಾಪಸ್ ಆಗ್ತಾರಾ ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಉದ್ಧವ್ ಠಾಕ್ರೆ ಸಂಪರ್ಕದಲ್ಲಿದ್ದಾರಾ ರೆಬೆಲ್ ಶಾಸಕರು? ರೋಚಕ ಕದನದಲ್ಲಿ ಶುರುವಾಗಿದ್ಯಾ ಜಿದ್ದಾಜಿದ್ದಿನ ಕಾಳಗ? ಸರ್ಕಾರ ರಚನೆಗೆ ಮುಂದಾಗ್ತಾರಾ ರೆಬೆಲ್ಸ್? ಮಾತುಕತೆಗೆ ಬ್ರೇಕ್ ಕೊಟ್ಟು ಕಾಳಗಕ್ಕೆ ಇಳಿದ್ರ ಘಟಾನುಘಟಿಗಳು. ನೋಡೋಣ ಮೆಗಾ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ರಾಜಕೀಯ ರಣರೋಚಕ ತಿರುವು ಪಡೆದುಕೊಳ್ತಿದೆ. ಮಹಾ ಹೈಡ್ರಾಮಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗುತ್ತಾ? ಅಂತಿಮ ಹಂತದ ಆಟವೇ ಬದಲಾಗಿ ಬಿಡುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಉದ್ಧವ್ ಠಾಕ್ರೆ ಸಂಪರ್ಕದಲ್ಲಿ 20 ರೆಬೆಲ್ ಶಾಸಕರಿದ್ದಾರಂತೆ. 20 ಮಂದಿ ಶಾಸಕರು ಉದ್ಧವ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದು ಮತ್ತೆ ವಾಪಸ್ ಆಗ್ತಾರಾ 20 ಮಂದಿ ಶಾಸಕರು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಶಿಂದೆ ಬಣ ಬಿಟ್ಟು 20 ಶಾಸಕರು ಉದ್ಧವ್ ಬಣ ಸೇರಿಕೊಳ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ರೆಬೆಲ್ ಶಾಸಕರ ಮನವೊಲಿಕೆಗೆ ಉದ್ಧವ್ ಠಾಕ್ರೆ ಶತ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗಿದೆ. ಹೊರಗೆ ಕಿಡಿಯನ್ನ ಕಾರ್ತಿರೋ ಉದ್ಧವ್ ಠಾಕ್ರೆ ಒಳಗೊಳಗೆ ಸಾಫ್ಟ್ ಆದಂತೆ ಕಾಣ್ತಿದೆ. ಅನರ್ಹ ಅಸ್ತ್ರದ ಮಧ್ಯೆ ಕೆಲವು ಶಾಸಕರಿಗೆ ಉದ್ಧವ್ ಠಾಕ್ರೆ ಗಾಳ ಹಾಕ್ತಿದ್ದಾರಂತೆ. ಕೆಲವು ರೆಬೆಲ್ ಶಾಸಕರನ್ನ ಸಂಪರ್ಕಿಸಿರೋ ಉದ್ಧವ್ ಠಾಕ್ರೆ ಮುಂಬೈಗೆ ಮರಳುವಂತೆ ಮನವಿ ಮಾಡಿದ್ದಾರಂತೆ. ತಮ್ಮನ್ನ ಭೇಟಿಯಾಗಿ ಚರ್ಚಿಸುವಂತೆ ಸಲಹೆಯನ್ನು ಕೂಡ ನೀಡಿದ್ದಾರೆ. ಅನರ್ಹ ಅಸ್ತ್ರದ ಜೊತೆಗೆ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ದಾರೆ ಎನ್ನಲಾಗಿದೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಪಡೆದುಕೊಳ್ತಿದೆ. ಅಸ್ಸಾಂ ರಾಜ್ಯ ಸರ್ಕಾರದ ವಿರುದ್ಧ ಆದಿತ್ಯ ಠಾಕ್ರೆ ಕೆಂಡವನ್ನೇ ಕಾರಿದ್ದಾರೆ. ಶಿವಸೇನೆಯ ಶಾಸಕರ ರಕ್ಷಣೆ ಬದಲು ನೆರೆ ಪೀಡಿತರಿಗೆ ಅನ್ನ ಹಾಕಿ ದೇಶದಲ್ಲಿ ನಿರುದ್ಯೋಗ ಸೇರಿದಂತೆ 10 ಸಮಸ್ಯೆಗಳಿವೆ. ಕೇಂದ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಅಸ್ತಿತ್ವದಲ್ಲಿರುವ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ತರಲು ಯತ್ನಿಸುತ್ತಿದ್ದಾರೆ. ದೇಶದ ಜನರು ಎಲ್ಲ ಗಮನಿಸುತ್ತಿದ್ದಾರೆ ಅಂತ ಆದಿತ್ಯ ಠಾಕ್ರೆ ರೋಷಾವೇಶ ಹೊರಹಾಕಿದ್ದಾರೆ. ಶಿವಸೇನೆ ವಿರುದ್ಧ ಕೆರಳಿರೋ ರೆಬೆಲ್ಸ್ ಶಾಸಕರ ವಿರುದ್ಧ ಕಾರ್ಯಕರ್ತರು ಕೆಂಡವಾಗಿದ್ದಾರೆ. ಶಿಂದೆ ಬಣದ ಶಾಸಕರ ನಿವಾಸಗಳಿಗೆ ಭದ್ರತೆ ಕಲ್ಪಿಸುವಂತೆ ಪತ್ರವನ್ನ ಬರೆಯಲಾಗಿದೆ. ಮಹಾರಾಷ್ಟ್ರದ ಡಿಜಿ ಐಜಿಪಿಗೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರು ಸೂಚನೆ ನೀಡಿರೋದ್ರಿಂದ ಶಾಸಕರ ನಿವಾಸಗಳಿಗೆ ಭದ್ರತೆ ಕಲ್ಪಿಸಲಾಗಿದೆ. ಇನ್ನು ಬಂಡಾಯ ಶಾಸಕರ ನಿವಾಸಗಳಿಗೆ ಮಹಾರಾಷ್ಟ್ರ ಸರ್ಕಾರ ಸೆಕ್ಯೂರಿಟಿ ನಿಯೋಜಿಸಿದೆ. ಇಷ್ಟು ದಿನ ಕೂಲಾಗಿ ನಡೀತಿದ್ದ ಮಹಾರಾಷ್ಟ್ರ ಕದನ ರೋಚಕ ಘಟ್ಟ ತಲುಪಿದೆ. ಘಟಾನುಘಟಿ ನಾಯಕರ ನಡುವೆ ಜಿದ್ದಾಜಿದ್ದಿನ ಹೋರಾಟ ಶುರುವಾಗಿದೆ. ಯಾಕಂದ್ರೆ ಈ ಕ್ಷಣದಿಂದ ಮಾತುಕತೆ ಇಲ್ಲ, ಈಗ ಏನಿದ್ರೂ ಫೈಟ್ ಮಾತ್ರ ಅಂತ ರೆಬೆಲ್ ನಾಯಕರ ವಿರುದ್ಧ ಶಿವಸೇನೆ ಸೈನಿಕರು ಕೆಂಡ ಕಾರಿದ್ದಾರೆ. ಟ್ವೀಟ್ ಮಾಡಿದ ಶಿವಸೇನೆ ನಾಯಕ ಸಂಜಯ್ ರಾವತ್ ಬಂಡಾಯಗಾರರಿಗೆ ಇನ್ಮೇಲೆ ಏನಿದ್ರೂ ಹೋರಾಟ ಅಂತ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲಿಯವರೆಗೆ ಗುವಾಹಟಿಯಲ್ಲೇ ಇರ್ತೀರಿ, ಇನ್ನಲ್ಲ ನಾಳೆ ನೀವು ಮುಂಬೈಗೆ ಬರಲೇಬೇಕು ಅಂತ ರೆಬೆಲ್ ಟೀಮ್ಗೆ ಸಂಜಯ್ ರಾವತ್ ಎಚ್ಚರಿಕೆ ನೀಡಿದ್ದಾರೆ. ಮುಂಬೈನ ಚೌಪಾಟಿಗೆ ಬಂದೇ ಬರ್ತೀರಾ, ಮುಂಬೈಗೆ ನೀವು ಬಂದ್ರೆ ಭರ್ಜರಿ ಸ್ವಾಗತ ಕೊಡ್ತೇವೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಟ್ವೀಟ್ ಮಾಡಿ ರೆಬೆಲ್ಸ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರ ರಾಜ್ಯ ರಾಜಕೀಯದ ಸಮರ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಇವತ್ತೇ ಮಹಾಸಮರದಲ್ಲಿ ರೋಚಕ ಟ್ವಿಸ್ಟ್ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಕೋವಿಡ್ನಿಂದ ಗುಣಮುಖರಾಗಿದ್ದು ಡಿಸ್ಚಾರ್ಜ್ ಆಗಲಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಡಿಸ್ಚಾರ್ಜ್ ಆಗ್ತಿದ್ದಂತೆ ಮಹತ್ತರ ಬೆಳವಣಿಗೆ ಆಗಲಿದ್ದು ಸರ್ಕಾರ ರಚನೆಗೆ ರೆಬೆಲ್ ಸ್ಟಾರ್ಸ್ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಘಾಡಿಯಿಂದ ಶಿವಸೇನೆಗೆ ಮುಕ್ತಿ ಕೊಡೋದೇ ನಮ್ಮ ಗುರಿ, ಎನ್ಸಿಪಿ ಹಾಗೂ ಕಾಂಗ್ರೆಸ್ ಮೈತ್ರಿಗೆ ಅಂತ್ಯ ಹಾಡೋದೇ ನಮ್ಮ ಉದ್ದೇಶ ಅಂತ ರೆಬೆಲ್ಸ್ ನಾಯಕ ಏಕನಾಥ್ ಶಿಂದೆ ಗುಡುಗಿದ್ದಾರೆ. ಅಘಾಡಿ ಸರ್ಕಾರವನ್ನ ಉರುಳಿಸೋಕೆ ಶಿಂದೆ ಪಣ ತೊಟ್ಟಿದ್ದು ಈ ವಿಷಯವನ್ನ ಶಿಂದೆ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಉದ್ಧವ್ ಠಾಕ್ರೆ ಕುರ್ಚಿ ಕಳೆದುಕೊಳ್ಳೋದು ಬಹುತೇಕ ಫಿಕ್ಸ್ ಆದಂತೆ ಆಗಿದೆ. ಹಲವು ದಿನಗಳಿಂದ ನಡೀತಿದ್ದ ಸಮರಕ್ಕೆ ತಿರುವು ಸಿಕ್ಕಿದ್ದು ಇದೀಗ ಪಕ್ಷವನ್ನೇ 2 ಹೋಳಾಗಿಸೋ ಹಂತಕ್ಕೆ ಬಂದು ನಿಲ್ಲಿಸಿದೆ. ಹಿಂದೂ ಹುಲಿ ಬಾಳ ಠಾಕ್ರೆ ಕಟ್ಟಿದ ಶಿವಸೇನೆ ಯಾವುದೇ ಕ್ಷಣದಲ್ಲಾದರೂ ಇಬ್ಬಾಗವಾಗೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಶುರುವಾಗೋ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಅದಕ್ಕೆ ಪ್ರಬಲ ಕಾರಣ ಕೂಡ ಇದೆ. ಅದು ಮತ್ಯಾವುದೂ ಅಲ್ಲ, ರೆಬೆಲ್ ಲೀಡರ್ ಏಕನಾಥ್ ಶಿಂಧೆಯ ಹೊಸ ಪಾರ್ಟಿ.
ಕ್ಷಣಕ್ಕೂ ರಣರೋಚಕ ಟ್ವಿಸ್ಟ್. ರೆಬೆಲ್ಸ್ ಟೀಮ್ಗೆ ಶಿವಸೇನೆ ಖಡಕ್ ವಾರ್ನಿಂಗ್. ಮುಂದಿನ ಹೋರಾಟದ ಬಗ್ಗೆ ನಡೀತಿದ್ಯಾ ಚರ್ಚೆ? ರಹಸ್ಯ ಭೇಟಿ, ಶಾಕ್ ಕೊಡ್ತಾರಾ ಫಡ್ನವೀಸ್? ಇದೆಲ್ಲವನ್ನು ನೋಡೋಣ ಮಹಾ ಟ್ವಿಸ್ಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಿಮ್ಮ ಅಪ್ಪಂದಿರ ಹೆಸರಲ್ಲಿ ಪಾರ್ಟಿ ಮಾಡಿಕೊಳ್ಳಿ, ನಿಮ್ಮ ಅಪ್ಪಂದಿರ ಹೆಸರಲ್ಲಿ ವೋಟ್ ಕೇಳಿ. ಬಾಳಾ ಠಾಕ್ರೆ ಹೆಸರು ಬಳಸಿದ್ರೆ ಹುಷಾರ್ ಅಂತ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ರೆಬೆಲ್ಸ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಅಪ್ಪನ ಹೆಸರನ್ನ ನೀವ್ಯಾಕೆ ಬಳಸ್ತೀರಾ? ನೀವೀಗಾಗಲೇ ಪಕ್ಷ ಬಿಟ್ಟು ಹೋಗಿದ್ದೀರಲ್ವಾ? ಹಿಂದೂ ಸಾಮ್ರಾಟ್ ಬಾಳಾ ಠಾಕ್ರೆ ನಮ್ಮ ಅಪ್ಪ ಅಂತ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಗುಡುಗಿದ್ದಾರೆ. हमारा बाप श्री बालासाहेब ठाकरे है. ರೆಬೆಲ್ಸ್ ವಿರುದ್ಧ ಕೆರಳಿ ಕೆಂಡವಾಗಿರೋ ಶಿವಸೇನೆ ವಕ್ತಾರ ಇಲ್ಲಿಗೆ ಸುಮ್ಮನಾಗ್ಲಿಲ್ಲ. ನಿಮಗೆ 100 ಮಂದಿ ಅಪ್ಪಂದಿರಿದ್ದಾರೆ, ದೆಹಲಿ, ನಾಗ್ಪುರ, ಮುಂಬೈನಲ್ಲಿ ನಿಮ್ಮ ಅಪ್ಪಂದಿರಿದ್ದಾರೆ ಅಂತ ರೆಬೆಲ್ ಶಾಸಕರ ವಿರುದ್ಧ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ಅಲ್ಲಿ ನೀವು ಅಪ್ಪಂದಿರನ್ನ ಬದಲಿಸ್ತಾನೆ ಇರ್ತೀರಾ, ಆದ್ರೆ ನಮಗೆ ಒಬ್ಬರೇ ಅಪ್ಪ ಇರೋದು. ನಮ್ಮ ಅಪ್ಪ ಬಾಳಾ ಠಾಕ್ರೆ ಮಾತ್ರ. ಬಾಳಾ ಠಾಕ್ರೆಗಷ್ಟೇ ನಮ್ಮ ನಿಯತ್ತು. ನಾವು ನಿಮ್ಮ ಹಾಗೆ ಅಪ್ಪನನ್ನ ಬದಲಾಯಿಸುವುದಿಲ್ಲ ಅಂತ ರಾವತ್ ರೆಬೆಲ್ಸ್ಗೆ ಗುಮ್ಮಿದ್ದಾರೆ. हमारा बाप श्री बालासाहेब ठाकरे है. ಇನ್ನು ಬಂಡಾಯ ಶಾಸಕರು ಯಾವ ನಶೆಯಲ್ಲಿದ್ದಾರೋ ಗೊತ್ತಿಲ್ಲ ಅಂತ ಏಕನಾಥ್ ಶಿಂದೆ ಅಂಡ್ ಟೀಮ್ ವಿರುದ್ಧ ಶಿವಸೇನೆ ವಕ್ತಾರ ಸಂಜಯ್ ರಾವತ್ ಆಕ್ರೋಶ ಹೊರಹಾಕಿದ್ದಾರೆ. ರೆಬೆಲ್ಸ್ಗೆ ತಿನ್ನೋಕೆ ಅಫೀಮು, ಚರಸ್, ಗಾಂಜಾ ಕೊಡ್ತಿರ್ಬೇಕು. ಅಚಾನಕ್ ಆಗಿ ಅವರಿಗೀಗ ಸಾಕ್ಷಾತ್ಕಾರ ಆಗಿದ್ಯಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ. अचानक उनको साक्षात्कार हो गया क्या? कोई में तो आना पड़ेगा ना. ಇದಷ್ಟೇ ಅಲ್ಲ, ಮುಂಬೈಗೆ ಬಂದು ನಮ್ಮನ್ನ ಎದುರಿಸಿ ಅಂತ ರೆಬೆಲ್ ಶಾಸಕರಿಗೆ ಸಂಜಯ್ ರಾವತ್ ಸವಾಲ್ ಹಾಕಿದ್ದಾರೆ. ನಾವೇ ನಿಜವಾದ ಶಿವ ಸೈನಿಕರು, ಅದೆಲ್ಲೋ ಅಸ್ಸಾಂನಲ್ಲಿ ಹೋಗಿ ಕುಳಿತಿದ್ದೀರಲ್ಲ, ಮಹಾರಾಷ್ಟ್ರ ಏನ್ ಸ್ಮಶಾನ ಅಂದ್ಕೊಂಡ್ರಂತ ಅಸ್ಸಾಂನಲ್ಲಿರೋ ರೆಬೆಲ್ ಶಾಸಕರಿಗೆ ಸಂಜಯ್ ರಾವತ್ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಮಹಾರಾಷ್ಟ್ರ ಹೈಡ್ರಾಮಾದಲ್ಲಿ ಉದ್ಧವ್ ಠಾಕ್ರೆ ಅವರ ಪತ್ನಿ ರಶ್ಮಿ ಅಖಾಡಕ್ಕಿಳಿದಿದ್ದಾರೆ. ಅಂದ್ರೆ ಬಂಡಾಯ ಶಾಸಕರ ಪತ್ನಿಯರಿಗೆ ರಶ್ಮಿ ಠಾಕ್ರೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಯಾರ ಮಾತನ್ನ ಕೇಳಿದ ರೆಬೆಲ್ಸ್ ಪತ್ನಿಯರ ಮಾತನ್ನಾದ್ರೂ ಕೇಳ್ತಾರೆ ಅಂತ ಠಾಕ್ರೆ ಪತ್ನಿ ತಂತ್ರವನ್ನ ರೂಪಿಸಿ ಫೋನ್ ಮೂಲಕ ರೆಬೆಲ್ಸ್ ಪತ್ನಿ ಜೊತೆ ಮಾತನಾಡಿ ಪತಿಯೊಂದರನ್ನ ಮನವೊಲಿಸುವಂತೆ ಒತ್ತಾಯಿಸಿದ್ದಾರೆ. ಮಹಾರಾಷ್ಟ್ರ ರಾಜಕೀಯ ಯಾರು ಊಹಿಸದ ರಣರೋಚಕ ಟ್ವಿಸ್ಟ್ ಪಡೆದುಕೊಂಡಿದೆ. ಇಷ್ಟು ದಿನ ಗುವಾಹಟಿ ಮತ್ತು ಮುಂಬೈಗಷ್ಟೇ ಸೀಮಿತವಾಗಿದ್ದಂತಹ ಪೊಲಿಟಿಕಲ್ ಹಂಗಾಮ ಇದೀಗ ವಡೋದರಾಕ್ಕೆ ಶಿಫ್ಟ್ ಆಗಿದೆ. ರೆಬೆಲ್ ಶಾಸಕರ ಲೀಡರ್ ಏಕನಾಥ್ ಶಿಂದೆ ಮತ್ತು ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಮಧ್ಯೆ ರಾತ್ರೋರಾತ್ರಿ ರಹಸ್ಯ ಭೇಟಿ ನಡೆದಿದ್ದು ಸರ್ಕಾರ ರಚಿಸುವ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಮಹತ್ವದ ಮಾತುಕತೆ ನಡೆಸಿ ಮತ್ತೆ ಬೆಳಗ್ಗೆ ಸೂರ್ಯ ಉದಯಿಸುವ ಅಷ್ಟೊತ್ತಿಗೆ ಇಬ್ಬರು ತಾವು ಮೊದಲಿದ್ದ ಸ್ಥಳಕ್ಕೆ ಶಿಫ್ಟ್ ಆಗಿದ್ರು. ಶಿಂದೆ ಗುವಾಹಟಿಗೆ ತೆರಳಿದರೆ ಫಡ್ನವೀಸ್ ಸ್ಪೆಷಲ್ ಫ್ಲೈಟ್ನಲ್ಲೇ ಮುಂಬೈಗೆ ತೆರಳಿದ್ದು ಏನೂ ಆಗಿಯೇ ಇಲ್ಲ ಅನ್ನೋ ರೀತಿ ಗೌಪ್ಯತೆ ಕಾಪಾಡಿಕೊಂಡಿದ್ದಾರೆ. ರಹಸ್ಯ ಭೇಟಿ ವೇಳೆ ಮಹಾರಾಷ್ಟ್ರದ ಮುಂದಿನ ರಾಜಕೀಯ ಹೆಜ್ಜೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉದ್ಧವ್ ಠಾಕ್ರೆ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿಂಧೆ ಬಣ ಜೊತೆಯಾಗಿ ಹೊಸ ಪರ್ಯಾಯ ಸರ್ಕಾರ ರಚನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇದೀಗ ಉದ್ಧವ್ ಠಾಕ್ರೆ ಬಣ ಶಿಂಧೆ ಬಣದ 16 ಶಾಸಕರನ್ನ ಅನರ್ಹಗೊಳಿಸಲು ದೂರು ಕೊಟ್ಟಿದೆ. ಹೀಗಾಗಿ ಇದರ ವಿರುದ್ಧ ಯಾವ ರೀತಿ ಕಾನೂನು ಹೋರಾಟ ನಡೆಸಬೇಕು ಅನ್ನೋ ಬಗ್ಗೆಯೂ ಫಡ್ನವೀಸ್ ಶಿಂದೆ ಚರ್ಚೆ ನಡೆಸಿದ್ದಾರೆ. ಒಂದ್ ವೇಳೆ ಶಿಂದೆ ಬಣದ ಶಾಸಕರನ್ನ ಅನರ್ಹಗೊಳಿಸಿದರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಹಾಗೂ ದೇವೇಂದ್ರ ಫಡ್ನವೀಸ್ ಭೇಟಿ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಡೋದರಾದಲ್ಲಿದ್ರು. ಇಬ್ಬರ ಭೇಟಿ ವೇಳೆ ಅಮಿತ್ ಶಾ ಕೂಡ ಉಪಸ್ಥಿತರಿದ್ರು ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಬಹಿರಂಗವಾಗಿ ಭೇಟಿ ಬಗ್ಗೆ ಮೂವರು ನಾಯಕರು ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ. ಶಿಂದೆ ಮತ್ತು ಫಡ್ನವೀಸ್ ಕೂಡಿ ಸರ್ಕಾರ ಶೀಘ್ರದಲ್ಲೇ ಅಸ್ತಿತ್ವಕ್ಕೆ ಬರುವಂತಹ ಕಾಲ ಮತ್ತಷ್ಟು ಸನ್ನಿಹಿತವಾಗಿದೆ. ಪೊಲೀಸರ ನೋಟಿಸ್ಗೂ ಡೋಂಟ್ ಕೇರ್. ಡ್ರಗ್ಸ್ ಕೇಸ್ನಲ್ಲಿದ್ದಾರಾ ದೊಡ್ಡವರ ಮಕ್ಕಳು? ಚಿಕನ್ ಪೀಸ್ ವಿಚಾರಕ್ಕೆ ಐಷಾರಾಮಿ ಹೋಟೆಲ್ನಲ್ಲಿ ಹೊಡಿಬಡಿ. ಸಾಹುಕಾರ್ ವಿರುದ್ಧ ಕಾಂಗ್ರೆಸ್ ನಾಯಕ ಮಹಾ ಆರೋಪ. ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನ ದಿ ಪಾರ್ಕ್ ಹೋಟೆಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಕೇಸ್ ದಿನಕ್ಕೊಂದು ಮಾಹಿತಿ ರಿವೀಲ್ ಆಗ್ತಿದ್ದು, ಪಾರ್ಟಿಗೆ ಬಂದವರ ಪಟ್ಟಿ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಲೆಡ್ಜರ್ ಮಾಹಿತಿ ಆಧರಿಸಿ ಹಲಸೂರು ಪೊಲೀಸರು ಪಾರ್ಟಿಗೆ ಬಂದಿದ್ದ 120 ಮಂದಿಗೆ ನೋಟಿಸ್ ನೀಡಿದ್ದಾರೆ. ಆದರೆ ಪೊಲೀಸರ ನೋಟಿಸ್ಗೆ ಕೆಲವರು ಕೇರ್ ಮಾಡ್ತಿಲ್ಲ. ಯಾಕಂದ್ರೆ ಪಾರ್ಟಿಯಲ್ಲಿ ದೊಡ್ಡವರ ಮಕ್ಕಳು ಮತ್ತು ಮಾಡೆಲ್ಗಳಿದ್ದು, ನೋಟಿಸ್ ಬಂದ ಬಳಿಕ 80% ಮಂದಿಯ ಫೋನ್ ಸ್ವಿಚ್ ಆಫ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೋಲ್ನಲ್ಲಿ ಸರಣಿ ಅಪಘಾತ ನಡೆದಿದೆ. ಭೀಕರ ಸರಣಿ ಅಪಘಾತದಲ್ಲಿ 8 ವಾಹನಗಳಿಗೆ ಡ್ಯಾಮೇಜ್ ಆಗಿದೆ. 2 ಬಸ್ಗಳು, 1 ಲಾರಿ, 1 ಗೂಡ್ಸ್ ವಾಹನ ಹಾಗೂ 3 ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾರಿಗೂ ಏನೂ ತೊಂದರೆಯಾಗಿಲ್ಲ. ಜಾತಿ ವ್ಯವಸ್ಥೆ ಕಾರಣ ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿದೆ. ಕೆಲವರ ಸ್ವಾರ್ಥಕ್ಕಾಗಿ ಜಾತಿ ವ್ಯವಸ್ಥೆಯನ್ನ ಗಟ್ಟಿಗೊಳಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಈ ಹಿಂದೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಮಾತ್ರ ಓದುವ ಅವಕಾಶವಿತ್ತು. ಇದು ಕೂಡ ಮೀಸಲಾತಿಯಲ್ವೇ? ಶೂದ್ರರು ಉತ್ಪಾದನೆ ಮಾಡಿದ ವಸ್ತುಗಳನ್ನ ಅನುಭವಿಸುತ್ತಿರಲಿಲ್ಲ. ಶೂದ್ರರನ್ನ ಕೊಳಕು ಕೆಲಸಕ್ಕೆ ಬಿಟ್ಟು ಅವರು ಮಜಾ ಮಾಡ್ಕೊಂಡಿದ್ರು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆರ್ಯರು ಮಧ್ಯಪ್ರಾಚ್ಯದಿಂದ ಬಂದವರು ಎಂದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು. ದ್ರಾವಿಡರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂದಿದ್ದಕ್ಕೆ ಕೋಪ ಬಂತು ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದು, ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದೆಯುತ್ತಾರೆ. ಕರ್ನಾಟಕದಲ್ಲಿ ಸುಮಾರು 100 ವರ್ಷಗಳಿಂದ ಮೀಸಲಾತಿ ಇದೆ. ಬಹುಸಂಖ್ಯಾತರ ಪರ ಮಾತನಾಡಿದ್ರೆ ನನ್ನನ್ನ ಯಾರೂ ಬೆಂಬಲಿಸಲ್ಲ. ನಾನು ಒಬ್ಬ ಮಾತನಾಡಿದ್ರೆ ಅವರು 20 ಜನ ಮಾತನಾಡ್ತಾರೆ. ಅಸಮಾನತೆಯ ವಿರುದ್ಧ ನಾನು ಮಾತನಾಡುವುದು ತಪ್ಪಾ ಅಂತ ಸಿದ್ದು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಇಡಿಗೆ ದೂರು ನೀಡುತ್ತೇನೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಎಂ ಲಕ್ಷ್ಮಣ್, ರಮೇಶ್ ವಿರುದ್ಧ ನ್ಯಾಯಾಲಯದಲ್ಲೂ ಅರ್ಜಿ ಹಾಕ್ತೇನೆ. ಸೌಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟರಿ ದಿವಾಳಿ ಎಂದು ಘೋಷಿಸಲಾಗಿದೆ. ದಿವಾಳಿ ಅಂತ ಘೋಷಿಸಿ ಫ್ಯಾಕ್ಟರಿಯಲ್ಲಿ ಕಬ್ಬು ಅರಿಯಲಾಗ್ತಿದೆ. 60 ಕೋಟಿ ಲಾಭವನ್ನ ಅನಧಿಕೃತವಾಗಿ ಹಂಚಿಕೆ ಮಾಡಲಾಗ್ತಿದೆ. ಅಕ್ರಮದಲ್ಲಿ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವೆ ನಿರ್ಮಲಾ ಸೀತಾರಾಮನ್, ಸಿಎಂ ಬೊಮ್ಮಾಯಿ ಅವರಿಗೂ ಪಾಲಿದೆ ಅಂತಲೂ ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲ, ರಮೇಶ್ ಜಾರಕಿಹೊಳಿಗೆ ಎದುರಾಗಿದ್ಯಾ ಸಂಕಷ್ಟ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಜಾರಕಿಹೊಳಿ 850 ಕೋಟಿ ಸಾಲದ ಕುರಿತ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ರಮೇಶ್ ಜಾರಕಿಹೊಳಿ 819 ಕೋಟಿ ಸಾರ್ವಜನಿಕ ಹಣ ಲೂಟಿ ಮಾಡಿದ್ದಾರೆ. ಇದರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ದೇವೇಂದ್ರ ಫಡ್ನವೀಸ್ ಕೂಡ ಭಾಗಿಯಾಗಿದ್ದಾರೆ ಅಂತ ಗುಡುಗಿದ್ದಾರೆ. ನಿಮ್ಮ ನೆಚ್ಚಿನ ಟಿವಿ9 ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಆಯೋಜಿಸಿರುವ ಎಜುಕೇಷನ್ ಸಮಿಟ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿ ಹಾಲ್ನಲ್ಲಿ 3 ದಿನಗಳ ಕಾಲ ಎಜುಕೇಷನ್ ಸಮಿಟ್ ನಡೆಯುತ್ತಿದ್ದು, 3ನೇ ದಿನವಾದ ಇಂದು ಕೂಡ ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿ ತಮ್ಮ ನೆಚ್ಚಿನ ಕಾಲೇಜನ್ನ ಆಯ್ಕೆ ಮಾಡಿಕೊಂಡರು. ಮಂಗಳೂರಿನ ಕಡಲ ತೀರದಲ್ಲಿ ಜಿಲ್ಲಾಡಳಿತ ಸರ್ಕಸ್ ಕ್ರೂಸರ್ ಪಲ್ಟಿ, 7 ಮಂದಿ ದುರ್ಮರಣ. ಚಾಲಕನ ನಿರ್ಲಕ್ಷ್ಯದಿಂದಲೇ ನಡೆಯಿತ ಅಪಘಾತ. ಕೋಣನ ತಂಟೆಗೆ ಬಂದ್ರೆ ಹುಷಾರ್. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇದೇ ತಿಂಗಳ 23ರಂದು ಮಂಗಳೂರಿನ ಉಚ್ಚಿಲ ಬಟ್ಟಪಾಡಿ ಕಡಲ ತೀರದಲ್ಲಿ ಹಡಗು ಮುಳುಗಡೆಯಾಗಿದ್ದು, ವಿದೇಶಿ ಸರಕು ಸಾಗಣೆ ಹಡಗಿನಲ್ಲಿ ತೈಲ ಸೋರಿಕೆ ಆತಂಕ ಹೆಚ್ಚಾಗಿದೆ. ಸಿರಿಯಾ ದೇಶದ ಎಂಬಿ ಪ್ರಿನ್ಸೆಸ್ ಮಿರಲ್ ವ್ಯಾಪಾರಿ ಹಡಗು ಇದಾಗಿದ್ದು, ತಾಂತ್ರಿಕ ಕಾರಣದಿಂದ ಅರಬ್ಬಿ ಸಮುದ್ರದಲ್ಲಿ ಮುಳುಗಡೆಯಾಗಿತ್ತು. ಸದ್ಯ ಇಂಡಿಯನ್ ಕೋಸ್ಟ್ ಗಾರ್ಡ್ನಿಂದ 15 ಸಿಬ್ಬಂದಿ ರಕ್ಷಣೆ ಮಾಡಲಾಗಿದೆ. ಆದರೆ ಹಡಗಿನ ತೈಲ ಸೋರಿಕೆಯಾದ್ರೆ ಮತ್ಸ್ಯ ಸಂಕುಲವೇ ನಾಶ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಕೋಸ್ಟ್ ಗಾರ್ಡ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಇನ್ನು ಚೀನಾದಿಂದ ಲೆಬನಾನ್ಗೆ ಸುಮಾರು 8,000 ಟನ್ ಸ್ಟೀಲ್ ಕಾಯಿಲ್ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದೆ. ಇನ್ನು ಬರೋಬ್ಬರಿ 22 ಮೆಟ್ರಿಕ್ ಟನ್ ತೈಲ ಸೋರಿಕೆಯಾಗುವ ಆತಂಕ ಹೆಚ್ಚಾಗಿದ್ದು, ಆಯಿಲ್ ಸೋರಿಕೆಯಾದರೆ ಭಾರೀ ಅಗ್ನಿ ಅವಘಡ ಆಗುವ ಸಾಧ್ಯತೆಯೂ ಇದೆ. ಇದರಿಂದ ಸ್ಥಳೀಯರಿಗೂ ಸಾಕಷ್ಟು ತೊಂದರೆಯಾಗುವ ಸಾಧ್ಯತೆ ಇದ್ದು, ಕಡಲ ತೀರದಲ್ಲಿ ಜಿಲ್ಲಾಡಳಿತ ಸಿಬ್ಬಂದಿ ಹೈ ಅಲರ್ಟ್ ಆಗಿದ್ದು, ಮುಂದಿನ ಕ್ರಮಗಳ ಬಗ್ಗೆ ಡಿಸಿ ಡಾಕ್ಟರ್ ರಾಜೇಂದ್ರ ಮಾನಿಟರ್ ಮಾಡುತ್ತಿದ್ದಾರೆ.
ಇತ್ತ ಅರಬ್ಬಿ ಸಮುದ್ರದಲ್ಲಿ ಶಿಪ್ ಮುಳುಗಡೆಯ ಹಿನ್ನೆಲೆಯಲ್ಲಿ ಸಮುದ್ರದ ಬಳಿ ಕೋಸ್ಟ್ ಗಾರ್ಡ್ ಮಿನಿ ಜೆಟ್ ಎಂಟ್ರಿ ಕೊಟ್ಟಿತ್ತು. ಮುಳುಗಿರೋ ಶಿಪ್ನ ಸುತ್ತ ರೌಂಡ್ಸ್ ಹೊಡಿತಿತ್ತು. ಒಂದು ವೇಳೆ ಆಯಿಲ್ ಲೀಕ್ ಆದ್ರೆ ಮೆಸೇಜ್ ನೀಡಲು ಜೆಟ್ ರೌಂಡ್ಸ್ ಹಾಕಿತ್ತು. ಇಷ್ಟೇ ಅಲ್ಲ, ಮುಳುಗಿರೋ ಶಿಪ್ ಬಳಿ ಬೇರೆ ಶಿಪ್ ಮತ್ತು ಮೀನುಗಾರಿಕೆ ಬೋಟ್ ಬರದಂತೆ ಮಾನಿಟರ್ ಮಾಡಲಾಗಿತ್ತು. ಇನ್ನು ಮಿನಿ ಜೆಟ್ ಹಾರಾಟ ನೋಡಲು ಸ್ಥಳೀಯರು ಜಮಾಯಿಸಿದ್ರು. ಕುಡಿದ ಅಮಲಿನಲ್ಲಿ ಸರಣಿ ಅಪಘಾತ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿ ಕಾರು ಚಾಲಕ ತಗಲಾಕೊಂಡಿದ್ದಾನೆ. ಮೈಸೂರಿನ ಬೋಗಾದಿ ರಿಂಗ್ ರಸ್ತೆಯಲ್ಲಿ 4 ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಚಾಲಕ ಪರಾರಿಯಾಗಲು ಮುಂದಾಗಿದ್ದ. ಈ ವೇಳೆ ಸ್ಥಳೀಯರು ಕಾರನ್ನ ಚೇಸ್ ಮಾಡಿ ಚಾಲಕನನ್ನ ಹಿಡಿದಿದ್ದಾರೆ. ಇಷ್ಟೇ ಅಲ್ಲ, ಕಾರು ಚಾಲಕನನ್ನ ಪೊಲೀಸರಿಗೊಪ್ಪಿಸಿದ್ದು ಕಾರು ಚೇಸಿಂಗ್ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಈ ಘಟನೆ ನಿನ್ನೆ ಸಂಜೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ.